ಎಸ್ ಕಾಂಗ್ರೆಸ್ನ ಈ ಅಸಮಾಧಾನದ ಬೆನ್ನಲ್ಲೇ ಬಿಜೆಪಿಯಿಂದ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ಸಂಪುಟ ಸರ್ಜರಿ ಮುಗಿತಾ ಇದ್ದ ಹಾಗೆ ಆಪರೇಷನ್ ಕಮಲ ಶುರುವಾಗುತ್ತಾ ಅನ್ನುವಂತಹ ಪ್ರಶ್ನೆ ಈಗ ಎದುರಾಗ್ತಾ ಇದೆ. ಆದರೆ ಆಪರೇಷನ್ ಕಮಲಕ್ಕೆ ಸೊಪ್ಪು ಹಾಕ್ತಾ ಇಲ್ಲ ಹೈಕಮಾಂಡ್. ಬಿಜೆಪಿಯ ಹೈಕಮಾಂಡ್ ಅದರ ಬಗ್ಗೆ ಸದ್ಯಕ್ಕೆ ಮುಟ್ಟೋದು ಬೇಡ ಅನ್ನುವಂತಹ ಸೂಚನೆಯನ್ನ ಕೊಟ್ಟಿದೆ ಅಂತ ಹೇಳಲಾಗ್ತಾ ಇದೆ. ಒಂದು ಕಡೆ ರಾಜ್ಯ ಬಿಜೆಪಿ ನಾಯಕರು ಥಕ ಅಂತ ಕುಣಿತಾ ಇದ್ದಾರೆ. ಯಾವಾಗ ನಾವು ಸರ್ಕಾರವನ್ನು ರಚನೆ ಮಾಡ್ತೀವಿ ಅಂತ ಪ್ರತಿದಿನ ಕೂಡ ಎದುರು ನೋಡ್ತಾ ಇದ್ದಾರೆ. ಆದರೆ ಒಳಗೊಳಗೆ ಹೈಕಮಾಂಡ್ ವಿರುದ್ಧ ಈಗ BS ಯಡಿಯೂರಪ್ಪ ಗರಂ ಆಗಿದ್ದಾರೆ ಎನ್ನುವಂಥ ಪ್ರಶ್ನೆ ಕೂಡ ಲಭ್ಯ ಆಗ್ತಾ ಇದೆ. ಒಂದು ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಆಪರೇಷನ್ ಕಮಲವನ್ನು ಎದುರಿಸೋದಕ್ಕೆ ಆಪರೇಷನ್ ಹಸ್ತವನ್ನು ಕೂಡ ಮಾಡಿಕೊಳ್ತಾರೆ. 4 ಬಿಜೆಪಿ ಶಾಸಕರು ಕಾಂಗ್ರೆಸ್ನ ಸಂಪರ್ಕದಲ್ಲಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಒಟ್ಟಾರೆ ಬಿಜೆಪಿ 2 ರಾಷ್ಟ್ರೀಯ ಪಕ್ಷಗಳು ಕಾಂಗ್ರೆಸ್ ಆಗ್ಬೋದು ಬಿಜೆಪಿ ಆಗ್ಬೋದು ಪರಸ್ಪರ ಆಪರೇಷನ್ಗಳನ್ನು ನಡೆಸ್ಕೊಳ್ಳೋದಕ್ಕೆ ಇಲ್ಲಿ ನಿರ್ಧಾರ ಮಾಡಿದೆ. ಕಾಂಗ್ರೆಸ್ ಹೈಕಮಾಂಡ್ನಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿದೆಯಾ ಅನ್ನುವಂತಹ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಶತಾಯಗತಾಯ ಸರ್ಕಾರವನ್ನು ಉಳಿಸ್ಕೊಳ್ಬೇಕು ಅಂತ ಕಾಂಗ್ರೆಸ್, ಸರ್ಕಾರವನ್ನು ಬೀಳಿಸಬೇಕು ಅಂತ ಬಿಜೆಪಿ. ಸೊ ಎರಡೂ ಪಕ್ಷಗಳು ಆಪರೇಷನ್ ಹೆಸರಿನಲ್ಲಿ ಶಾಸಕರನ್ನು ಕೊಂಡುಕೊಳ್ಳುವಂಥ ಪ್ರಯತ್ನ. ಬಟ್ ಇವತ್ತು ಸಂಪುಟ ಸರ್ಜರಿ ಆದ ನಂತರ ಅಂದರೆ ಪ್ರಮಾಣ ವಚನ ಸ್ವೀಕಾರ ಏನು ಬರುತ್ತೆ ಸಂಜೆ ಹೊತ್ತಿಗೆ, ಅಷ್ಟೊತ್ತಿಗೆ ಅಸಮಾಧಾನಗಳ ಸಂಖ್ಯೆ ಜಾಸ್ತಿ ಆಗಬಹುದು. ಸೊ ಅವರ ಮುಖಾಂತರ ಸಂಪುಟಕ್ಕೆ ಏನು ಆಪರೇಷನ್ ಕಮಲ ನಡೆಸಿ ಸೊ ಅವರನ್ನು ಪಕ್ಷಕ್ಕೆ ಕರ್ಕೊಂಡು ಬಂದು ಮತ್ತೊಮ್ಮೆ ನಾವು ಸರ್ಕಾರವನ್ನು ರಚನೆ ಮಾಡೋಣ ಅಂತ ಬಿಜೆಪಿ ಕೂಡ ಹವಣಿಸ್ತಾ ಇದೆ. ಬಟ್ ಈ ಒಂದು ವಿಚಾರಕ್ಕೆ ಆಪರೇಷನ್ ಕಮಲ ಈ ಹಿಂದೆನೂ ಕೂಡ ಸೊಪ್ಪು ಹಾಕಿರಲಿಲ್ಲ. ಯಾಕೆಂದರೆ ಸಾಕಷ್ಟು ಸೂಕ್ಷ್ಮವಾದಂಥ ವಿಚಾರ ಎಲ್ಲವನ್ನೂ ಕೂಡ ಪಕ್ಕ ಪ್ಲಾನ್ ಮಾಡ್ಕೊಂಡು ಮಾಡೋದಾದರೆ ಅದಕ್ಕೆ ಸಮ್ಮತಿ ಇರುತ್ತೆಯೇ ಹೊರತು ಅರ್ಧಂಬರ್ಧ ಕೆಲಸ ಮಾಡಿ ಕೈ ಬಿಡೋದು ಬೇಕಾಗಿಲ್ಲ ಅಂತ ಅಮಿತ್ ಶಾ ಈ ಹಿಂದೆನೇ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದರು BS ಯಡಿಯೂರಪ್ಪಗೆ. ಆದರೆ ಆಪರೇಷನ್ ಕಮಲ ಮಾಡೋದಕ್ಕೆ ಹೈಕಮಾಂಡಿಂದ ಗ್ರೀನ್ ಸಿಗ್ನಲ್ ಇಲ್ಲ ಅಂತ ಮಾಜಿ ಮುಖ್ಯಮಂತ್ರಿ ಹಾಗೆ ವಿರೋಧ ಪಕ್ಷದ ನಾಯಕ ಯಡಿಯೂರಪ್ಪ ಇದೀಗ ಬಿಜೆಪಿ ಹೈಕಮಾಂಡ್ ವಿರುದ್ಧವೇ ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಆದರೆ ಕಾಂಗ್ರೆಸ್ ಸಂಪರ್ಕದಲ್ಲೂ ಕೂಡ 4 ಬಿಜೆಪಿ ಶಾಸಕರಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅವರು ಯಾರು, ಸೊ ಅವ್ರು ಏನು ಮಾಡ್ತಾರೆ ಮುಂದೆ, ಅದು ಕೂಡ ಸಾಕಷ್ಟು ಕುತೂಹಲವನ್ನು ಕೆರಳಿಸ್ತಾ ಇದೆ. ಎಸ್, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಸ್ವಾತಿ ದೂರ ಸಂಪರ್ಕದಲ್ಲಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ಸ್ವಾತಿ, ಒಂದು ಕಡೆ ಗಜಪ್ರಸವದ ಹಾಗೆ ಸಂಪುಟ ಸರ್ಜರಿ ಏನೋ ಆಯಿತು, ವಿಸ್ತರಣೆ ಆಯಿತು. ಬಟ್ ಅದರ ಬೆನ್ನಲ್ಲೇ ಅಸಮಾಧಾನಗಳು ಕೂಡ ಜಾಸ್ತಿ ಆಗ್ತಾ ಇದೆ. ಅದು ಮಾಜಿ ಶಾಸಕರಾಗಿರ್ಬೋದು, ಮಾಜಿ ಸಚಿವರಾಗಿರಬಹುದು. ಹಾಗೆಯೇ ಈಗ ಬಿಜೆಪಿ ಹವಣಿಸ್ತಾ ಇರುವಂಥ ಆಪರೇಷನ್ ಕಮಲಕ್ಕೂ ಕೂಡ ಟೈಮ್ ಬಂದಿದೆಯಾ? ಯಾಕೆಂದರೆ ಯಡಿಯೂರಪ್ಪನವರು ಒಂದು ಕಡೆ ಕುತೂಹಲರಾಗಿದ್ದಾರೆ, ಅಥವಾ ಮಾಡಲೇಬೇಕು ನಾವು ಸರ್ಕಾರನ ಅಂತ. ಬಟ್ ಹೈಕಮಾಂಡ್ ಅದಕ್ಕೆ ಸಾಥ್ ಕೊಡ್ತಾ ಇಲ್ಲ ಅಂತ ಅಸಮಾಧಾನ ಯಡಿಯೂರಪ್ಪನವ್ರ ಕಡೆಯಿಂದ ಇದೆ. ಹೆಚ್ಚಿನ ಮಾಹಿತಿ ಸ್ವಾತಿ ಇದರ ಬಗ್ಗೆ. ಗುರುಪ್ರಸಾದ್, ಈಗ ಕರ್ನಾಟಕದಲ್ಲಿ ಈ ಒಂದು ಸರ್ಕಾರ ಅಳಿವು ಮತ್ತು ಉಳಿವಿನ ಪ್ರಶ್ನೆ ಆಗಿರುವಂತದ್ದು. ಒಂದು ಕಡೆ ಕರ್ನಾಟಕದಲ್ಲಿ ಅಫಿಷಿಯಲ್ ಆಗಿ ಪ್ರಮಾಣ ವಚನವನ್ನ ಇವತ್ತು ಸ್ವೀಕಾರ ಮಾಡಿದ್ರೆ ಅಫಿಷಿಯಲ್ ಆಗಿ ಆಪರೇಷನ್ ಕಮಲವನ್ನ ಮಾಡ್ತೀವಿ ಅಂತ ಬಿಜೆಪಿ ಇವತ್ತು ಸನ್ಮಾನ್ಯ ಯಡಿಯೂರಪ್ಪನವರು ಸಜ್ಜಾಗಿ ನಿಂತಿರುವಂತದ್ದು. ಆದ್ರೆ ಇದಕ್ಕೆ ಹೈಕಮಾಂಡ್ ಮಾತ್ರ ಸೊಪ್ಪು ಹಾಕ್ತಾ ಇಲ್ಲ. ಇರುವಂತಹ 28 ಕ್ಷೇತ್ರಗಳನ್ನ ಕರ್ನಾಟಕದಲ್ಲಿ ಈ ರೀತಿಯಾಗಿ ಲೋಕಸಭಾ ಚುನಾವಣೆಯ ಮುಂಚೆ ಅತಂತ್ರ ಸ್ಥಿತಿಯನ್ನ ತಂದುಕೊಂಡು ಕಳ್ಕೊಳ್ಳೋದಕ್ಕೆ ಬಿಜೆಪಿ ಯಾವ ರೀತಿಯಾಗೂ ಕೂಡ ತಯಾರಾಗಿಲ್ಲ. ಮತ್ತೆ ಕ್ರಿಯೇಟ್ ಆಗಿರುವಂತಹ ಒಂದು ಸಿಂಪತಿ ವೇವ್ ಅನ್ನು ಕೂಡ ಹೋಗಲಾಡಿಸ್ಕೊಳ್ಳೋದಕ್ಕೆ ಬಿಜೆಪಿ ಹೈಕಮಾಂಡ್ ತಯಾರಾಗಿಲ್ಲ. ಆದ್ರೆ ಲೋಕಸಭೆ ಚುನಾವಣೆಯ ನಂತರ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗೋದು ಬಹುತೇಕ ಖಚಿತ ಅಲ್ಲ ಅನ್ನುವಂಥದ್ದು ಯಡಿಯೂರಪ್ಪನವ್ರಿಗೂ ಕೂಡ ಖುದ್ದು ಗೊತ್ತಿರೋದ್ರಿಂದ ಉಳಿದಿರುವಂತಹ ಈ 3-4 ತಿಂಗಳಲ್ಲೇ ಏನಾದ್ರೂ ಮಾಡಬೇಕು ಅನ್ನುವಂತಹ ಹರಸಾಹಸಕ್ಕೆ ರಾಜ್ಯ ಬಿಜೆಪಿ ಕೈ ಹಾಕ್ತಿದ್ರೆ, ಆದ್ರೆ ಬಿಜೆಪಿ ಹೈಕಮಾಂಡ್ ಮಾತ್ರ ಇದಕ್ಕೆ ಸಾಥ್ ನೀಡ್ತಾ ಇಲ್ಲ. ಇದು ಬಿಜೆಪಿಯ ಕತೆ. ಆದ್ರೆ ಇನ್ನು ನಿನ್ನೆ ನಡೆದಂತಹ ಸಭೆಯಲ್ಲಿ ಕೂಲಂಕುಷವಾಗಿ ಮಾತಾಡಿ ಚರ್ಚಿಸಿದಂತಹ ಕಾಂಗ್ರೆಸ್ ಹೈಕಮಾಂಡ್ ಮತ್ತು ಕಾಂಗ್ರೆಸ್ನ ರಾಜ್ಯ ನಾಯಕರು ಬಿಜೆಪಿ ತನ್ನ ಆಪರೇಷನ್ ಕಮಲವನ್ನ ಶುರು ಮಾಡಿದ್ರು ಕೂಡ ಕಾಂಗ್ರೆಸ್ ಅದಕ್ಕೆ ಸಜ್ಜಾಗಿರ್ಬೇಕು, ಕಾಂಗ್ರೆಸ್ ಅದಕ್ಕೆ ದೃಢವಾಗಿರ್ಬೇಕು. ಹಾಗಾಗಿ ಕಾಂಗ್ರೆಸ್ ಕೂಡ ಹಸ್ತವನ್ನ ಶುರು ಮಾಡ್ಲಿ ಅನ್ನುವಂತಹ ಒಂದು ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದೆ. ಅದರ ಪ್ರತಿಯಾಗಿಯೇ ಬಿಜೆಪಿಯ 3-4 ಶಾಸಕರು ಈಗಾಗಲೇ ಕಾಂಗ್ರೆಸ್ಸಿನ ಸಂಪರ್ಕದಲ್ಲಿದ್ದಾರೆ. ಇಲ್ಲಿಂದ ಏನಾದ್ರೂ ಆಪರೇಷನ್ ಕಮಲ ಶುರುವಾದ್ರೆ ಆ ಕಡೆಯಿಂದ ಸರ್ಕಾರವನ್ನ ಅವರು ರಚನೆ ಮಾಡೋದಕ್ಕೆ ತಡೆಯೋ ಹಾಗೆ ಕಾಂಗ್ರೆಸ್ ಕೂಡ ಆಪರೇಷನ್ ಹಸ್ತವನ್ನ ಮಾಡೋದಕ್ಕೆ ಶುರು ಮಾಡ್ತಾ ಇದೆ ಅನ್ನುವಂತಹ ಉನ್ನತ ಮಾಹಿತಿ ಲಭ್ಯ ಆಗಿದೆ. ಗುರುಪ್ರಸಾದ್, ಓಕೆ, ಥ್ಯಾಂಕ್ ಯು ಸ್ವಾತಿ ಮಾಹಿತಿಗೆ.